as well. ಇಷ್ಟೊಂದು ಖುಷಿಯಾಗಿ ಇರೋಕ್ಕೆ ಡೆಫಿನೆಟ್ಲಿ ಆ ರೀಸನ್ ಇರಬೇಕು. ಸೊ ಹಂಗೆ ರೆಡಿ ಆಗ್ತಾರೆ ನಾನು ಹೇಳ್ತೀನಿ, ಬಿಕಾಸ್ ಐ ಆಮ್ ಆಲ್ರೆಡಿ ರನ್ನಿಂಗ್ ಲೇಟ್. ಪಪ್ಪ ಕೆಳಗಡೆ ಇದ್ದಾರೆ. ಸೊ ತಮ್ಮನೆಲ್ಲ ನೋಡ್ದಂಗೆ ಐ ಆಮ್ ಗೋಯಿಂಗ್ ಟು ಡಿ ಮಾರ್ಟ್ ರೆಡಿ. ನಮ್ಮ ಜೀವನ್ ಭೀಮನಗರದಲ್ಲಿದೆ. ಓಕೆ, ಸೊ ಅಲ್ಲೋಗಿ ಕಂಪ್ಲೀಟ್ ಶಾಪಿಂಗ್ ಅಲ್ಲ, ಸುಮ್ಮನೆ ಲೈಟ್ ಶಾಪಿಂಗು. ಆ್ಯಂಡ್ ಏನಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂದರೆ ಸುಮ್ಮನೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂತಲ್ಲ. ಥಿಂಗ್ ಇಸ್ ಒಂದು ನಿಮಿಷ, ಐ ಆಮ್ ವೆರಿ ಹ್ಯಾಪಿ ಗೈಸ್. ವೆರಿ ಹ್ಯಾಪಿ, ವೆರಿ 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 ಹ್ಯಾಪಿ. ಆ್ಯಂಡ್ ಹ್ಯಾಪಿ ಆಗಿರೋಕ್ಕೆ ಡೆಫಿನೆಟ್ಲಿ ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ರೀಸನ್, ವೆರಿ 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 ಸ್ಟ್ರಾಂಗ್ ರೀಸನ್. ಸೊ ನಾನೇನು 3 months ಆಯಿತು, ಆ್ಯಕ್ಚುಲಿ 3.5 ಅನಿಸುತ್ತೆ. ಸೊ 3 monthಸಿಂದ ನಾನು ಏನು ಹೇಳ್ತಿದ್ದೆ ದಟ್ ಮೈ ಚಾನೆಲ್ ಇಸ್ ಇನ್ ಪ್ರಾಬ್ಲಮ್, ಮೈ ಚಾನೆಲ್ ಇಸ್ ಇನ್ ಪ್ರಾಬ್ಲಮ್. ಸೊ ಏನಾಗಿತ್ತು, ಸರಿ ಹೋಯ್ತಾ ಇಲ್ವಾ ಅನ್ನೋದನ್ನ ನಾನು ಈ ವೀಕಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಮೇ ಬಿ ನಾಳೆ ಇಲ್ಲ ನಾಳಿದ್ದು. ಐ ಕಾಂಟ್ ಟೆಲ್ ಯು ಆಲ್ ನನಗೆ ಹೆಂಗೆ ಆಗ್ತಿದೆ ಅಂತ. ಸೊ ನಾನು ಖುಷಿಯಾಗಿರೋದು ನೋಡಿ ನಿಮಗೆ ಅರ್ಥ ಆಗಿರುತ್ತೆ. ಬಟ್ ಥಿಂಗ್ ಈಸ್ ಏನಾಗಿತ್ತು ಅನ್ನೋದು ಯು ಆಲ್ ಶುಡ್ ನೋ, ಬಿಕಾಸ್ ಯು ಆಲ್ ಆರ್ ಅ ಪಾರ್ಟ್ ಆಫ್ ಮೈ ವರ್ಲ್ಡ್. ಸೊ ನಿಮ್ಗೆಲ್ಲರಿಗೂ ಹೇಳಬೇಕು. ದಟ್ಸ್ ಮೈ ಡ್ಯೂಟಿ, ದಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಸೋ ಮೆನಿ ಆಫ್ ಯು ವೇರ್ ಕೀಪ್ ಆನ್ ಆಸ್ಕಿಂಗ್ ಏನಾಯಿತು ಹೇಳಿ ಅಂತ. ನಾನು ತುಂಬ ಡಿಲೇ ಮಾಡ್ತಿದ್ದೆ, ಬಿಕಾಸ್ ನನಗೆ ಅದು ಆಗಕ್ಕೆ ಮುಂಚೆ ನನಗೆ ಹೇಳೋಕ್ಕೆ ನನಗೆ ಒಂಥರ ಆಗ್ತಾಯಿತ್ತು. ಸೊ ಹೇಳಿದ್ನಲ್ಲ, ಸಮ್ ಥಿಂಗ್ಸ್ ಐ ವುಡ್ ಲೈಕ್ ಟು ಕೀಪ್ ಇಟ್ ಟು ಮೈ ಸೆಲ್ಫ್, ಬಟ್ ಡೆಫಿನೆಟ್ಲಿ ಹೇಳ್ತೀನಿ. ಬಟ್ ವೆನ್ ಟೈಮ್ ಕಮ್ಸ್, ಸೊ ಟೈಮ್ ಹ್ಯಾಸ್ ಕಮ್. ಆ್ಯಂಡ್ ಆ್ಯಕ್ಚುಲಿ ಈ ಶಾಪಿಂಗ್ ಆಗಿ ಬಂದ್ಬಿಟ್ಟ ಮೇಲೆ ಐ ವಿಲ್ ವ್ಲಾಗ್ ದ್ಯಾಟ್, ಬಟ್ ಪೋಸ್ಟ್ ಮಾತ್ರ ನಾಳೆ ಮಾಡ್ತೀನಿ. ಸೊ ಆ್ಯಂಡ್ ಇಫ್ ಎನಿವನ್ ಇಸ್ ನ್ಯೂ ಟು ಮೈ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನಾಗಿತ್ತು ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಆ್ಯಂಡ್ ಐ ಥಿಂಕ್ ಐ ಆಮ್ ರೆಡಿ, ಲೆಟ್ಸ್ ಗೋ. ಓಕೆ, ಸೊ ನಾನು ಪಪ್ಪ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಮಮ್ಮಿ ಬಂದಿಲ್ಲ ಬಿಕಾಸ್ ಟ್ಯೂಷನ್ ತೊಗೊತಾ ಇದ್ರು. ಸೊ ನಾನು ಪಪ್ಪ ಮಾತ್ರ ಬಂದ್ವಿ. ಆ್ಯಂಡ್ ಇದು ಜೀವನ್ ಭೀಮನಗರಲ್ಲೇ ಇರೋದು. ಸೊ ಡಿ ಮಾರ್ಟ್ ರೆಡಿ, ಮಿನಿ ಡಿ ಮಾರ್ಟ್. ಇದನ್ನು ಆ್ಯಕ್ಚುಲಿ ಮುಂಚೆನೇ ಇಲ್ಲಿ ಬಂದು ವ್ಲಾಗ್ ಮಾಡಿದ್ದೆ, ಬಟ್ ದೆನ್ ಅದಾಗ್ಬಿಟ್ಮೇಲೆ ನಾನು ಇವತ್ತೇ ಹೋಗಿದ್ದು. ಸೊ ಪಪ್ಪ ಅಲ್ಲೇನೋ ಲೈಟ್ ಬಲ್ಬ್ಸ್ ನೋಡ್ತಾಯಿದ್ರು, ನಾನು ಹಾಗೆ ಒಂದು ರೌಂಡ್ ಹೊಡಿತಾ ಇದ್ದೆ. ಆ್ಯಂಡ್ ದೆನ್ ಐ ಫೌಂಡ್ ದಿಸ್ ಕ್ಯೂಟ್ ಬಸ್ವಾಲ ಬಾಕ್ಸ್, ತುಂಬ ಕ್ಯೂಟ್ ಆಗಿತ್ತು. ಆ್ಯಂಡ್ ದೆನ್ ಇಲ್ಲಿ ಫೋನ್ ಶೇಪಲ್ಲಿರೋ ಇರೇಸರ್ಸ್, ಆಮೇಲೆ ಈ ಫ್ರೂಟ್ ಇರೇಸರ್ಸ್, ಬಟ್ ಅದರದ್ದು ಸ್ಮೆಲ್ ಮಾತ್ರ ಸೂಪರಾಗಿರುತ್ತೆ. ಸೊ ಐ ಥಿಂಕ್ ದ ಅರ್ಲಿ 2K ಕಿಡ್ಸ್ ವಿಲ್ ನೋ ಆಲ್ ದ್ಯಾಟ್. ಸೊ ನನಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಟ್ರೀಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಪಪ್ಪ ಇಲ್ಲಿ ಇನ್ನೂ ಬಲ್ಬ್ಸ್ನ ನೋಡ್ತಾಯಿದ್ರು. ಆಮೇಲೆ ಇಟ್ ವಾಸ್ ಸ್ಟೇಷ್ನರಿ ಸೈಡ್. ಸೊ ಒಂದು ಸ್ವಲ್ಪ ಸೆಲೋ ಟೇಪ್ಸ್ ಆಗಿರಲಿ, ಸ್ವಲ್ಪ ಪೆನ್ಸಿಲ್ಸ್ ಆಗಿರಲಿ, ಸೊ ಅದೆಲ್ಲ ಬೇಕಿತ್ತು. ಆ್ಯಂಡ್ ಇಲ್ಲಿ ಲೈಕ್ ಪೌಚಸ್ ಇತ್ತು, ಮೇಕಪ್ ಪೌಚ್ ಆಗಲಿ ಅದು ಇದು. ಬಟ್ ಇಲ್ಲಿ ಶೂಟ್ ಮಾಡೋವಾಗ ಫೋನ್ ಬಿದ್ದೇ ಹೋಯ್ತು. ಆಮೇಲೆ ಸೊ ಆ ಪೌಚ್ನ ನೋಡ್ತಿದ್ದೆ, ಸೊ ಆವಾಗಲೇ ಫೋನ್ ಬಿದ್ದೋಯ್ತು. ಆ್ಯಂಡ್ ಇದೆಲ್ಲ ಬ್ಯಾಗ್ಸ್ ಇರೋ ಸೆಕ್ಷನ್. ಆ್ಯಂಡ್ ದಿಸ್ ಇಸ್ ಕಿಚನ್ ಸೈಡ್. ಸೊ ನೈಫು, ಲೈಟ್ರು ಅದೆಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ದೆನ್ ಆಯಿಲ್ ಕ್ಯಾನ್ಸ್ ಇದು ಬೇಕಾ ಅಂತ ಪಪ್ಪ ಹತ್ರ ತೋರ್ಸೋಕ್ಕೆ ಎತ್ಕೊಂಡು ಹೋಗಿದ್ದೆ. ಆ್ಯಂಡ್ ದೆನ್ ಮಗ್ಸ್ ಸೆಕ್ಷನ್ ಮಾತ್ರ ನಂಗೆ ತುಂಬ ಇಷ್ಟ, ಬಿಕಾಸ್ ತುಂಬ ಕ್ರಿಯೇಟಿವ್ ಮಗ್ಸ್ ಇರುತ್ತೆ. ಆ್ಯಕ್ಚುಲಿ ದೊಡ್ಡ ಡಿ ಮಾರ್ಟಲ್ಲಿ ಇನ್ನೂ ಚೆನ್ನಾಗಿರೋ ಮಗ್ಸ್ ಇರುತ್ತೆ, ಬಟ್ ಯುವರ್ ಸ್ಟಿಲ್ ಈ ರೇಡಿಯಂಟ್ ಕಲರ್ ಲೈಕ್ ಪರ್ಪಲ್ ಕಲರ್ ಮಗ್ ನಂಗೆ ತುಂಬ ಇಷ್ಟ ಆಗುತ್ತೆ. ಆಲ್ಸೋ ದೇರ್ ವಾಸ್ ಅ ಸಿಲ್ವರ್ ಕಲರ್ ಒನ್. ಸೊ ಬಟ್ ನಾನು ಅದನ್ನು ತೊಗೊಂಡಿಲ್ಲ. ಆ್ಯಂಡ್ ಈ ಥರ ಮಗ್ ನನ್ನ ಹತ್ರ ಆಲ್ರೆಡಿ ಇತ್ತು, ಬಟ್ ದೆನ್ ಮುರಿದಾಕ್ಬಿಟ್ಟೆ. ದಟ್ ವಾಸ್ ಮೈ ಫೇವ್ರೆಟ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಕ್ಯೂಟೆಸ್ಟ್ ಒನ್. ಆಮೇಲೆ ಇಲ್ಲಿ ಸ್ವಲ್ಪ ಕ್ಲಿಪ್ ಸೆಕ್ಷನ್ಗೆ ಬಂದೆ. ಆ್ಯಂಡ್ ದೆನ್ ಹಿಯರ್ ಇಟ್ ದಿಸ್ ಬಾಕ್ಸ್ ವಾಸ್ ಕ್ಯೂಟರ್ ದ್ಯಾನ್ ದ ಫಸ್ಟ್ ವ್ಯಾನ್ ವಾಲಾ ಬಾಕ್ಸ್. ಆಮೇಲೆ ಇಲ್ಲಿ ಪಪ್ಪ ಯಾವುದೋ ಚಪ್ಪಲಿ ನೋಡ್ತಾ ಇದ್ರು. ಸೊ ದ್ಯಾಟ್ಸ್ ಇಟ್, ಅಷ್ಟೇ. ಬಿಲ್ ತೊಗೊಂಡು ಬಿಲ್ ಹಾಕ್ಸ್ಕೊಂಡು
ಪೇ ಎಲ್ಲ ಮಾಡಿಬಿಟ್ಟು ನಾವು ವಾಪಸ್ ಮನೆಗೆ ಬಂದ್ವಿ. ಸೊ ಏನೆಲ್ಲ ತೊಗೊಂಡಿರೋದು ಆ್ಯಂಡ್ ಪ್ರಾಡಕ್ಟ್ಸ್ದು ಪ್ರೈಸು, ಸೊ ಅದೆಲ್ಲ ನಾನು ಮುಂದೆ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ವ್ಲಾಗ್ನ ಪೂರ್ತಿ ನೋಡಿ. ಮನೆಗೆ ಬಂದಿದ್ದಾಯಿತು ಗಾಯ್ಸ್, ಇಷ್ಟೇ, ವೆರಿ ಸ್ಮಾಲ್. ದೊಡ್ಡ ಡಿಮಾರ್ಟ್ಗೆ ಹೋಗಿದ್ದಿದ್ರೆ ಫುಲ್ ಆಗ್ತಾಯಿತ್ತು, ಬಟ್ ನಮ್ಗೆ ಬೇಕಾಗಿದ್ದು, ಸಾರಿ ಐ ಆಮ್ ನಾಟ್ ಸೀನ್, ಬೇಕಾಗಿದ್ದಿದ್ದು ಸ್ವಲ್ಪ. ಸೊ ಎಷ್ಟು ಬೇಕೋ ಅಷ್ಟು, ಬಟ್ ಅದು ಹಂಗೂ ಆಯಿಲ್ ಕ್ಯಾನ್ ಸಿಗಲಿಲ್ಲ ನಮಗೆ. ಸರಿ, ಏನೇನು ತೊಗೊಂಡಿದ್ದೀನೋ ಹಾಲ್ ಮಾಡೋಣ ಬನ್ನಿ. ಹೇ ಎವ್ರಿವನ್, ಮನೆಗೆ ಬಂದಿದ್ದಾಯಿತು. ಆ್ಯಂಡ್ ದೆನ್ ಆ್ಯಕ್ಚುಲಿ ಇದು ನೈಟ್ ನಾನು ವ್ಲಾಗ್ ಮಾಡ್ಕೊತಾ ಇರೋದು. ಸೊ ಡಿಮಾರ್ಟಿಂದ ಬಂದಾಗ್ಬಿಟ್ಮೇಲೆ ನಾವು ಲೈಕ್ ಎಲ್ಲೋ ಹೋಗಿದ್ವಿ. ಸೊ ನಾನು ಈ ವ್ಲಾಗ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದಲ್ಲ, ಸಮಥಿಂಗ್ ಗುಡ್ ಹ್ಯಾಪನ್. ಸೊ ಒಂದು ಖುಷಿಯಲ್ಲಿ ಹೋಗಿದ್ವಿ. ಸೊ ಆ ವ್ಲಾಗು ಆಮೇಲೆ ಬರುತ್ತೆ. ಆ್ಯಂಡ್ ಇವಾಗ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಡಿಮಾರ್ಟ್ ಹಾಲ್, ಓಕೆ. ಸೊ ಡಿಮಾರ್ಟ್ ಹಾಲಲ್ಲಿ ಏನೇನು ತಂದ್ವಿ ಅಂದರೆ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ, ಬಟ್ ನಾಟ್ ಎವ್ರಿಥಿಂಗ್. ಸೊ ಸ್ಟಾರ್ಟಿಂಗ್ ಆಫ್ ವಿತ್, ಇಲ್ಲೇ ನೋಡ್ತಾ ಇದ್ದೀವಿ. ಸೊ ಮೈ ಫೈಲ್ಸ್, ಒಂದು 5 ಫೈಲ್ ತೊಗೊಂಡೆ. ಸೊ ಕಲರ್ ಓಕೆ, ಗ್ರೀನ್ ಮಾತ್ರ ಇದಿದೆ, 4 ಕಲರ್. ಸೊ ಇದು ಇನ್ನೊಂದು ತೊಗೊಂಡೆ, ಗ್ರೀನ್ ಕಲರ್. ಸೊ ದೀಸ್ ಆರ್ ಮೈ 5 ಫೈಲ್ಸ್. ಆಮೇಲೆ ಬಾತ್ರೂಮ್ ತಿಕ್ಕಬೇಕಲ್ಲ, ಸೊ ಬಾತ್ರೂಮ್ ಬ್ರಷು, ಎರಡು ಬಾತ್ರೂಮ್ ಇದೆ ನಮ್ಮ ಮನೇಲಿ. ಸೊ 2 ಬ್ರಷು, ನಂಗೊಂದು ಮೇಲೆ ಬಾತ್ರೂಮ್ ನಾನು ತೊಳೆಯೋದು, ಕೆಳಗಡೆ ಬಾತ್ರೂಮ್ ಮಮ್ಮಿ ತೊಳಿತಾರೆ. ಸೊ ನಂಗೊಂದು ನಿಂಗೊಂದು ಅಂತ ಹೇಳಿದ್ರೆ. ದೆನ್ ಮಸ್ಕಿಟೋ ಬ್ಯಾಟ್. ಆ್ಯಕ್ಚುಲಿ ನಮ್ಮ ಮನೇಲಿ 3 ಮಸ್ಕಿಟೋ ಬ್ಯಾಟ್ ಇದೆ, ಡಿಫ್ರೆಂಟ್ ಲೊಕೇಶನಲ್ಲಿ. ಹಾಲಲ್ಲಿ ಒಂದು, ನನ್ನ ರೂಮಲ್ಲಿ ಒಂದು, ಪಾಪ ಮಮ್ಮಿ ರೂಮಲ್ಲಿ ಒಂದು. ಬಟ್ ಹಾಲಲ್ಲಿ ಇರೋದು ಕೆಟ್ಟೋಗ್ಬಿಟ್ಟಿದೆ. ಸೊ ಅದಕ್ಕೆ ಒಂದೇ ಒಂದು ಮಸ್ಕಿಟೋ ಬ್ಯಾಟ್. ಆ್ಯಂಡ್ ಇದು 329 rupees. ಆ್ಯಂಡ್ ಬ್ರಷ್ ಬಂದ್ಬಿಟ್ಟು 149 rupees ಈಚ್. ಆ್ಯಂಡ್ ಫೈಲ್ಸ್ ಬಂದ್ಬಿಟ್ಟು 16 rupees ಈಚ್. ಓಕೆ. ಆಮೇಲೆ ಇದರಲ್ಲಿ ಕವರಲ್ಲಿದೆ. ಸೊ ಏನೇನು ನೋಡೋಣ. ಇದು ಟವಲ್, ಲೈಕ್ ಮನೇಲಿ ಕೈ ಒರೆಸ್ಕೊಳ್ಳೋಕ್ಕೆ ಇಟ್ಕೊಳ್ಳೋದು. ಆ್ಯಂಡ್ ದಿಸ್ ಇಸ್ 39 rupees ಈಚ್. ಸೊ 2 ತೊಗೊಂಡಿದ್ದಾರೆ ಪಪ್ಪ. ಇಷ್ಟು. ನೆಕ್ಸ್ಟ್ ವಿ ಹ್ಯಾವ್ ಇಸ್, ಆವಾಗಲೇ ಬಾತ್ರೂಮ್ ತಿಕ್ಕಕ್ಕೆ, ಇವಾಗ ಪಾತ್ರೆ ತಿಕ್ಕಕ್ಕೆ. ಸೊ ಸ್ಟೀಲ್ ನಾರ್, 3 ಸ್ಟೀಲ್ ನಾರ್ ತೊಗೊಂಡಿದ್ದೀವಿ. ಆ್ಯಂಡ್ ದಿಸ್ ಇಸ್ 20 ಈಚ್. ಬಟ್ ಡಿಮಾರ್ಟ್ ಪ್ರೈಸ್ ಬಂದ್ಬಿಟ್ಟು 10 ಈಚ್. ಓಕೆ. ಆಮೇಲೆ ಸೌಟ್ ಎಷ್ಟೊಂದಿದೆ, ಆದರೂ ಒಂದು ತೊಗೊಂಡಿದ್ದಾರೆ, 89 rupees ಒಂದಿದು. ಬಟ್ ಅದೇ ಒಂದು ಸ್ವಲ್ಪ ಬೆಂಡ್ ಆಗಿಬಿಟ್ಟಿದೆ ನಮ್ಮನೇಲಿರೋ ಸೌಟ್. ಸೊ ಇದೊಂದು. ದೆನ್ ಹಿಯರ್ ಇಸ್ ಕ್ಯೂಟ್ ಎಸ್ಥೆಟಿಕ್ ಮಗ್. ನಿಮಗೆ ಗೊತ್ತು, ಲೈಕ್ ನಾನು ಲಾಸ್ಟ್ ಟೈಮ್ ನಾನು ಅಲ್ಲಿ ಹೋಗಿದ್ದ ಬ್ಲಾಗ್ ಮಾಡಿದಾಗಲೂ ನಾನು ಮಗ್ ತೊಗೊಂಡಿದ್ದೆ. ಆ್ಯಂಡ್ ದಟ್ ತೋರಿಸಿದ್ನಲ್ಲ, ಸೊ ಅದಿತ್ತು, ಬಟ್ ಅದನ್ನು ಬಿದ್ದು ಹೊಡೆದೋಗಿತ್ತು ಅದು. ಬಟ್ ಇದು ಡಿಫ್ರೆಂಟ್ ಆಗಿತ್ತು, ಕ್ಯೂಟ್ ಆಗಿದೆ. ನಾನು ಅಷ್ಟು ಕುಡಿಯೋದೇ ಇಲ್ಲ, ಮಿಲ್ಕ್ ಎಲ್ಲ ನಾನು ಅಷ್ಟು ಕುಡಿಯೋಲ್ಲ. ಮತ್ತೆ ಜ್ಯೂಸ್ ದುಡಿದ್ರೆ ಇದೆಲ್ಲ ಹಾಕೊಂಡು ಕುಡಿಯೋಣ ಅಂತ. ದಿಸ್ ಇಸ್ ವೆರಿ ಕ್ಯೂಟ್ ಅಂತ ತೊಗೊಂಡೆ. ಆ್ಯಂಡ್ ದಿಸ್ ಇಸ್ 49 rupees. ದೆನ್ ನಾರು, ಇದು ಆ್ಯಕ್ಚುಲಿ ಪಪ್ಪ ಯೂಸ್ ಮಾಡೋ ನಾರು, ನಾನು ಮಮ್ಮಿ ಬೇರೆ ಥರ ಯೂಸ್ ಮಾಡ್ತೀವಿ. ಸೊ ಇದು 4 ತೊಗೊಂಡಿದ್ದಾರೆ. ಆ್ಯಂಡ್ ಇನ್ನೊಂದೆಲ್ಲಿ, ಓಕೆ, ಎಲ್ಲ ಕಾಣಿಸ್ತಾರೆ, ಮೇ ಬಿ ಎತ್ತಿಟ್ಟಿರ್ಬೋದು. ಆ್ಯಂಡ್ ಎತ್ತಿಟ್ಬಿಟ್ಟ, ಸರಿ. ಇದು ಒಂದು ಬಂದ್ಬಿಟ್ಟು 35. ನೆಕ್ಸ್ಟ್ ಒನ್ ಈಸ್ ಚಾಕು, ಚಿಕ್ ಅಲ್ಲ, ಕುಚಕ್. ಸೊ ಈ ಚಾಕು ಒಂದು 3 ಸೆಟ್ ಇದೆ. ಆ್ಯಕ್ಚುಲಿ ಲೈಟ್ರ್ ಬೇಕಿತ್ತು, ಬಟ್ ಲೈಟ್ರ್ ಸೆಪ್ರೇಟಾಗೂ ಇತ್ತು. ಮತ್ತೆ ಇದು 3 ಬರುತ್ತೆ ಅಲ್ಲ, 3 ತೊಗೊಂಡ್ವಿ. ಪೀಲರು, ಲೈಟರು, ಮತ್ತು ನೈಫು, ಮತ್ತು ಇನ್ನೊಂದು ನೈಫ್ ಕೂಡ ತೊಗೊಂಡ್ವಿ. ಇದು ಬಂದ್ಬಿಟ್ಟು 69, ಇದು ಬಂದ್ಬಿಟ್ಟು 99. ದೆನ್ ಇಸ್ ದಿಸ್ ಕ್ಲಿಪ್ಸ್. ಈ ಪ್ಯಾಕೆಟ್ಸ್ ಎಲ್ಲ ಏನಾದರೂ ಹಂಗೆ ಓಪನ್ ಆಗಿದೆ, ವಿ ಪುಟ್ ದ್ಯಾಟ್. ಸೊ ಇದು ಬಂದ್ಬಿಟ್ಟು 59. ದೆನ್ ನನ್ನ ಪೆನ್ಸಿಲ್ಸ್ ಖಾಲಿ ಆಗಿಬಿಟ್ಟಿತ್ತು, ಸೊ ಒಂದೇ ಒಂದು ಪೆನ್ಸಿಲ್. ಆ್ಯಂಡ್ ದಿಸ್ ಇಸ್ 40 rupees, 50 rupees, ಡಾಮ್ಸ್ ಪೆನ್ಸಿಲ್. ಆ್ಯಂಡ್ ದೆನ್ ಏನಿದೆ ಇದು, ಟೇಪ್, ಸೆಲೋ ಟೇಪು ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ. ಆಲ್ಸೋ ಈ ಸ್ಟ್ಯಾಂಡ್ ಬೇಕಿತ್ತು. ಸೊ ವಿ ಟುಕ್ ದಿಸ್. ಇದರಲ್ಲಿ 3 ಟೇಪ್ ಇದೆ, ಈ ಲೇಯರ್ ಟೇಪು, ಆ್ಯಂಡ್ ದೆನ್ ಸ್ಟ್ಯಾಂಡ್ ಜೊತೆ ಇನ್ನೊಂದು ಟೇಪು. ಆ್ಯಂಡ್ ಇಟ್ ಇಸ್ 69 rupees. Then is my things, my cute things. So
One is this book. Very cute book. ತುಂಬಾ ಚೆನ್ನಾಗಿತ್ತು. I don't know what I'll do with this, but ನೋಡಿದ್ರೆ ತುಂಬಾ ಕ್ಯೂಟ್ ಆಯಿತು. 25 rupees ಅಷ್ಟೇ. So I bought this. It's very cute. You know, it's I don't know what's the use of why this, but yeah, it's cute. I bought this. ಆಮೇಲೆ ಕ್ಲಿಪ್ ಕೊಂಡೆ ಹಾಕೊಳ್ಳೋಕ್ಕೆ, the big one I wanted. And ಇದು ಬಂದ್ಬಿಟ್ಟು 39 rupees. Then there's another 2 set of clips. ಎಲ್ಲ ಕ್ಲಿಪ್ಸ್ ಹೊಡೆದೋಗ್ಬಿಟ್ಟಿದೆ, ಹಳೇದಾಗ್ಬಿಟ್ಟಿದೆ. ಸೊ ದಿಸ್ ಇಸ್ ಆಲ್ಸೋ 39. ಆಮೇಲೆ ಇದು 49. ಸೊ ಎಸ್. ಆಮೇಲೆ ಪಪ್ಪ ಒಂದು ಚಪ್ಪಲಿ ತೊಗೊಂಡ್ರು, ಅದು ನನ್ನ ವಿಡಿಯೋದಲ್ಲೇ ತೋರಿಸಿದ್ದೀನಿ. ಸೊ ದಟ್ ವಾಸ್ 199. So that's all. These are the things of today's DMart shopping. DMart ready shopping. DMart actual DMart ಅಲ್ಲಿ ಇನ್ನೂ ಎಷ್ಟೊಂದಿರುತ್ತೆ. ಸೊ ಇದರಲ್ಲಿ ಎಲ್ಲ ಇರಲ್ಲ ಅಲ್ಲ. ಸೊ ಆ್ಯಕ್ಚುಲಿ ನಮಗೆ ಮೇನಾಗಿ ಬೇಕಾಗಿದ್ದು ಈ ನಾರು, ಈ ಬಾತ್ರೂಮ್ ಬ್ರಷು, ಲೈಟರು, ನೈಫು, ಆಮೇಲೆ ಮಸ್ಕಿಟೋ ಬ್ಯಾಟು, ಆಮೇಲೆ ಆಯಿಲ್ ಬಾಟಲ್ಸ್. ಬಟ್ ಆಯಿಲ್ ಬಾಟಲ್ಸ್ ನಮಗೆ ಬೇಕಾಗಿರೋ ಮಾಡಲ್ ಇದ್ದಿಲ್ಲ. ಸೊ ಅದನ್ನ ಬಿಟ್ಟರೆ ಎವ್ರಿಥಿಂಗ್ ಮಿಕ್ಕಿದೆಲ್ಲ ಎಕ್ಸ್ಟ್ರಾನೇ ತಂದಿರೋ ನಾವು. So that's all was today's DMart ready shopping and the haul. ಆಮೇಲೆ ಯಾ ಅಷ್ಟೇ. ಏನು ಕೊಡೋಣ ಕಮೆಂಟ್ ಮಾಡೋಕ್ಕೆ ಮಮ್ಮಿ? ಕಮೆಂಟ್ ಮಾಡೋಕ್ಕೆ ಏನು ಕೊಡೋಣ? ಮಗ್ಗೆ ಎಷ್ಟು ಪ್ರೈಸ್ ಹೇಳ್ತೇನೆ? ಮಗ್ಗ. ಓಕೆ, ಸೊ ಮಗ್ಗದ ಪ್ರೈಸು ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ಏನಂತ ತಿರ್ಗಾ ಕಮೆಂಟ್ ಮಾಡಿ ಪ್ಲೀಸ್. ಓಕೆ, ಅಷ್ಟೇ. ಐ ಎಂಡ್ ದ ಬ್ಲಾಗ್. ಯಾರಿಂದ ಕರೆಕ್ಟಾಗಿ ಕಮೆಂಟ್ ಮಾಡ್ತಾರೋ ಅವ್ರ ಹೆಸರು ಹೇಳಿ. ಮೊದಲು ಮಾಡ್ತಿದ್ದೆ ಯಾ, ಲೈಕ್ ಸ್ಟಾರ್ಟಿಂಗ್ ಯಾ ಎವ್ರಿ ವಿಡಿಯೋ ಟಾಸ್ಕ್ ಕೊಡ್ತಿದ್ದೆ ಈ ಥರ ಕಮೆಂಟ್ ಮಾಡೋಕ್ಕೆ. ಸಮಥಿಂಗ್ ವಿಚ್ ಹ್ಯಾವ್ ಶೋನ್ ಇನ್ ದ ವಿಡಿಯೋ. ಈ ಪಲ್ಲಕ್ಕೀಸ್ ಇದೆ, ಎಷ್ಟು ಪಲ್ಲಕ್ಕೀಸ್ ಇದೆ ಅಂತ. ಆ್ಯಂಡ್ ದೆನ್ ರೆಡ್ ಕಲರ್ ಥಿಂಗ್ಸ್ ಎಷ್ಟಿತ್ತು ವಿಡಿಯೋದಲ್ಲಿ ಅಂತ. ಐ ರಿಮೆಂಬರ್ ರೆಡ್ ಕಲರ್ ಪಲ್ಲಕ್ಕೀಸು. ಮತ್ತು ಈ ಥರನೇ ಏನೋ ಕಮೆಂಟ್ ಮಾಡಿ, ಕರೆಕ್ಟಾಗಿ ಯಾರು ಕಮೆಂಟ್ ಮಾಡ್ತಿರೋ ಲೈಕ್ ಅವ್ರದ್ದು ಹೆಸರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಬಟ್ ಫೈನ್, ಇವಾಗ ಮಗ್ಗದು ಎಷ್ಟು ಪ್ರೈಸ್ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತಾರೆ. ಆಬ್ವಿಯಸ್ಲಿ ವಿಡಿಯೋದಲ್ಲೇ ಇದೆ, ತಿರ್ಗಾ ಹೋಗಿ ನೋಡಿ ಹೇಳ್ತೀರಾ, ಬಟ್ ಯಾರು ಬೇಗ ಕಮೆಂಟ್ ಮಾಡ್ತಾರೆ ನೋಡೋಣ. So that's all, ending of the vlog. Hope you all liked it. Don't forget to like, share, comment and subscribe. ಕಾಯ್ತಾರೆ, stay tuned. ನಾನು ನಿಮ್ಮನ್ನ ಹೋಗ್ಬಿಡ್ತೀನಿ. ಬಾಯ್.